ಇನ್ನು ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಕೊಟ್ಟರೂ ಮುಂಗಾರು ಮಳೆಯ ಕೊರತೆ ಎದುರಿಸ್ತಾ ಇದ್ದೀವಿ ನಾವು. ಅಲ್ಲಲ್ಲಿ ಜಲಾಶಯಗಳು ಖಾಲಿ ಆಗಿಬಿಟ್ಟಿದ್ದಾವೆ. ನೀರಿಲ್ಲದೆ ಬತ್ತಿ ಹೋಗ್ಬಿಟ್ಟಿದ್ದಾವೆ ಜಲಾಶಯಗಳು. ಮುಂಗಾರು ಮಳೆಯ ಕೊರತೆಯಿಂದಾಗಿ ಜಲಾಶಯ ಬತ್ತಿ ಹೋಗ್ತಾ ಇದೆ. ಅದಕ್ಕೆ ಕಾರಣ ಒಂದೇ, ಮಳೆಯ ಕೊರತೆ. ಮುಂಗಾರು ಎಂಟ್ರಿ ಕೊಟ್ಟರೂ ಕೂಡ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಮಳೆ ಬರ್ತಾ ಇಲ್ಲ ಅನ್ನೋ ಕಾರಣ ನಾರಾಯಣಪುರದ ಬಸವಸಾಗರ ಜಲಾಶಯ ಫುಲ್ ಖಾಲಿ ಆಗಿದೆ. ಇದಿರೋದು ಯಾದಗಿರಿ ಜಿಲ್ಲೆಯಲ್ಲಿ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದ ಬಸವಸಾಗರ ಜಲಾಶಯ ಮುಂಗಾರು ಮಳೆ ಕೊರತೆಯಿಂದಾಗಿ ಖಾಲಿ ಆಗಿದೆ. ಕಂಪ್ಲೀಟ್ ಜಲಾಶಯ ಹೀಗೆ ಮುಂದುವರೆದರೆ ಭಾರಿ ದೊಡ್ಡ ಅನಾಹುತಗಳು, ಅವಾಂತರಗಳು ಸೃಷ್ಟಿಯಾಗೋ ಸಾಧ್ಯತೆ ಇದೆ. 4 ಜಿಲ್ಲೆಯ ಜನರ ಜೀವನಾಡಿ ಈ ಬಸವಸಾಗರ ಜಲಾಶಯ. ಯಾದಗಿರಿ, ರಾಯಚೂರು, ಕಲಬುರಗಿ, ವಿಜಯಪುರ ಇದೆಲ್ಲವೂ ಅಲ್ಲಿನ ಸುತ್ತಮುತ್ತ ಜನರಿಗೆ ಕನೆಕ್ಟ್ ಆಗುತ್ತೆ. 4 ಜಿಲ್ಲೆ ಜನರಿಗೆ ಕುಡಿಯೋ ನೀರು ಸಿಗುತ್ತೆ, ನೀರಾವರಿ ಸೌಲಭ್ಯ ಸಿಗುತ್ತೆ. ಈ ಡ್ಯಾಮ್ನಿಂದಾಗಿ ನೀರು ಕೊರತೆ ಆಗೋದ್ರೆ ಕುಡಿಯೋ ನೀರು ಕಷ್ಟ, ಕೃಷಿ ಮಾಡೋದು ಕಷ್ಟ. 33.33 TMC ನೀರು, ಅಷ್ಟು ಸಂಗ್ರಹದ ಸಾಮರ್ಥ್ಯ ಇರೋದು ಡ್ಯಾಮ್ನಲ್ಲಿ. ಆದರೆ ಇವಾಗ ಇರೋದು 21 TMC ನೀರಷ್ಟೇ. ಅದು ಆ ಭಾಗದಲ್ಲಿ, ಒಂದು ಭಾಗದಲ್ಲಿ ಗೇಟ್ ಓಪನ್ ಆಗಿಲ್ಲ, ಯಾಕೆಂದರೆ ಜಲಾಶಯ ತುಂಬಿಲ್ಲ. ಹಾಗಾಗಿ ಮತ್ತೊಂದು ಭಾಗದಲ್ಲಿ ನೋಡಿ ಫುಲ್ ಬತ್ ಹೋಗ್ಬಿಟ್ಟಿದೆ. ಕಳೆದ ವರ್ಷ ಜಲಾಶಯದಲ್ಲಿ 26 TMC ನೀರು ಕಲೆಕ್ಟ್ ಆಗಿತ್ತು. ಈ ಬಾರಿ ನೋಡಿದ್ರೆ 21 TMC ಅಷ್ಟೇ ಉಳ್ಕೊಂಡಿದೆ.